ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ರಾಜಗಿರಿ ಪಲ್ಯ, ಈ ಕೆಂಪು ರಾಜಗಿರಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಕಟ್ಟಷ್ಟು ಕೆಂಪು ರಾಜಗಿರಿ ಬರುತ್ತಲ್ಲ, ಚಿಕ್ಕದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕಟ್ಟು ರಾಜಗಿರಿಗೆ ಒಂದು ಚಿಕ್ಕದು ಈರುಳ್ಳಿ, ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿದ್ದೀನಿ. ಮತ್ತು ಕಲರ್ಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈ ಸೊಪ್ಪು ಪಲ್ಯಗಳಿಗೆ ಜೀರಿಗೆ ಸಾಸಿವೆ ಜಾಸ್ತಿ, ನಾವು ಉತ್ತರ ಕರ್ನಾಟಕ ಸೈಡು ಸೊಪ್ಪು ಪಲ್ಯಗಳಿಗೆ ಜೀರಿಗೆ ಸಾಸಿವೆನ ಹಾಕೋದಿಲ್ಲ ನಾವು. ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಪೇಸ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಇದು ಈರುಳ್ಳಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ, ಫ್ರೈ ಆದಮೇಲೆ ಇವಾಗ ನೋಡಿ ತೊಳೆದು ಇಟ್ಕೊಂಡಿದ್ದೀವಲ್ಲ ರಾಜಗಿರಿ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಕಟ್ಟು ರಾಜಗಿರಿ ಸೊಪ್ಪನ್ನ ರೆಡಿ ಮಾಡಿದ್ಯಾ, ಆದರೂ ಸಹ ನೀರಿನ ಅಂಶ ಇರೋದ್ರಿಂದ ಅದು ಕರಗುತ್ತದು. ಫುಲ್ ಕರಗಿಬಿಟ್ಟು ಎಷ್ಟಾಗಿದೆ ನೋಡಿ, ಈ ಥರ ಆಗ್ತಾ ಇದೆ ನೋಡಿ. ರಾಜಗಿರಿ ಸೊಪ್ಪು ಪಲ್ಯ ರೆಡಿ ಆಯಿತು. ಇದು ಕೆಳಗಡೆ ನೀರು ಕಾಣಿಸ್ತಾ ಇದೆಯಲ್ಲ, ನೀರಿನ ಅಂಶ ಫುಲ್ಲು ಹೋಗೋವರೆಗೂ ಚೆನ್ನಾಗಿ ಅದನ್ನ ಕುದಿಸ್ಬೇಕು. ಇದನ್ನು ಬ್ಯಾಂಗ್ಳೂರು ಸೈಡು ಹರಿವೆ ಸೊಪ್ಪು ಅಥವಾ ದಂಟಿನ ಸೊಪ್ಪು ಅಂತ ಸಹ ಹೇಳ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ರಾಜಗಿರಿ ಸೊಪ್ಪು ಅಂತ ಹೇಳ್ತೀವಿ ನೋಡಿ. ಆ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ನೋಡಿ. ರಾಜಗಿರಿ ಪಲ್ಯ ರೆಡಿ ಆಯಿತು. ಇದು ಬಿಸಿ ಜೋಳದ ರೊಟ್ಟಿ, ನಮ್ಮ ಸೈಡು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ತಿಂದರೆ ಸೂಪರಾಗಿರುತ್ತೆ. ಇದು ಒಂದು ಸರಿ ಮಾಡಿಬಿಟ್ಟು ಟ್ರೈ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ ಯು.